ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತ ಸೃಷ್ಟಿ ಮಾಡ್ತಾ ಇರುವಂತಹ ರಾದ್ಧಾಂತ ಹೇಗಿದೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ. ಮುಂದುವರೆದ ಭಾಗವಾಗಿ ಚೆನ್ನೈ, ತಿರುವಣ್ಣಾಮಲೈ ಸೇರಿದಂತೆ ಅನೇಕ ಭಾಗದಲ್ಲಿ ಫೆಂಗಲ್ ಚಂಡಮಾರುತ ಹಾನಿಯನ್ನು ಉಂಟು ಮಾಡಿದೆ. ಪ್ರಳಯಾಂತಕ ಫೆಂಗಲ್ಗೆ ತಮಿಳುನಾಡಲ್ಲಿ ತಲ್ಲಣ ಸೃಷ್ಟಿ ಆಗ್ತಾ ಇದೆ. ತಿರುವಣ್ಣಾಮಲೈನಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಹೇಗಿದೆ ಗೊತ್ತಾ? ತಿರುವಣ್ಣಾಮಲೈನಲ್ಲಿ ಭಾರೀ ಮಳೆಯ ಅವಾಂತರಕ್ಕೆ ಭೀಕರವಾಗಿ ಭೂಕುಸಿತ ಉಂಟಾಗಿದೆ. ಅಣ್ಣಾಮಲಯಾರ್ ಸೇರಿ 7 ಮಂದಿ ಸಿಲುಕಿರುವಂತಹ ಶಂಕೆ ವ್ಯಕ್ತ ಆಗಿದೆ. ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡವರಿಗೆ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗ್ತಾ ಇದೆ. ಲ್ಯಾಂಡ್ ಸ್ಲೈಡ್ ಬಗ್ಗೆ ನಾವು ಇತ್ತೀಚೆಗಷ್ಟೇ ವೈನಾಡ್ನ ನೋಡಿದ್ವಿ, ಎಷ್ಟು ದೊಡ್ಡ ದುರಂತ ನಡೆದು ಹೋಗಿತ್ತು ಅಂತ. ಎಲ್ಲೇ ಲ್ಯಾಂಡ್ ಸ್ಲೈಡ್ ನಡೆಯುತ್ತೆ ಅಂದ್ರೂ ಕೂಡ ಈ ವೈನಾಡ್ನ ಘಟನೆ ನಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಕೂಡ ವೈನಾಡಿನ ದೃಶ್ಯವನ್ನೇ ನೆನಪಿಸುವಂತಿದೆ. ಭೀಕರ ಭೂಕುಸಿತ ಉಂಟಾದಂತಹ ಜಾಗ ಮತ್ತು ಆ ಜಾಗದಲ್ಲಿ ನೀರಿನ ಚಿಲುಮೆಯನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಇದೇ ಭಾಗದಲ್ಲಿ 7 ಜನ ಸಮಾಧಿ ಆಗಿದ್ದಾರಾ ಅಥವಾ ಮಣ್ಣಿನಡಿ ಸಿಕ್ಕಾಕೊಂಡಿದ್ದಾರಾ ಶಂಕೆ ಇದೆ. ಇನ್ನು ಆ ಭೂಕುಸಿತದ ಭೀಕರತೆಗೆ ಸಾಕ್ಷಿ ಆಗ್ತಾ ಇದೆ ಅಲ್ಲಿ ಆ ಬೆಟ್ಟದ ಭಾಗದಿಂದ ಬಂದಿರುವಂತಹ ಬೃಹದಾಕಾರದ ಬಂಡೆ. ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ನೀರಿನ ಸೆಲೆ ಒಂದು ಕಡೆಗೆ, ಕೆಳಭಾಗದಲ್ಲೆಲ್ಲ ಮನೆಗಳಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಈ ಸಾವಿನ ಸಂಖ್ಯೆ, ಡೆತ್ ಟಾಲ್ ಇದೆಯಲ್ಲ, ಅದು ದುಪ್ಪಟ್ಟಾಗುವಂತಹ ಅಪಾಯ ಕೂಡ ಇದೆ. ಇನ್ನು ಆ ಭಾಗದಲ್ಲಿ ನೀರು ಕೂಡ ನುಗ್ಗಿದೆ. ಪ್ರವಾಹದ ಸ್ಥಿತಿ, ಒಂದು ಕಡೆಗೆ ಲ್ಯಾಂಡ್ ಸ್ಲೈಡ್, ಎಲ್ಲವೂ ಕೂಡ ತಮಿಳುನಾಡಿನ ಈ ಭಾಗವನ್ನು ನಲುಗುವಂತೆ ಮಾಡ್ತಾ ಇದೆ. ಪ್ರಕೃತಿಯ ಮುನಿಸು, ಮನುಷ್ಯ ಸೃಷ್ಟಿ ಮಾಡಿದ್ದು, ಪ್ರಕೃತಿ ಸೃಷ್ಟಿ ಮಾಡಿದ್ದು, ಎಲ್ಲವನ್ನೂ ಆಪೋಷ ತೆಗೆದುಕೊಳ್ಳೋದಕ್ಕೆ ಕೇವಲ ಕ್ಷಣಗಳು ಸಾಕು ಅನ್ನೋದಕ್ಕೆ ನೋಡಿ ತೇಲ್ತಾ ಇದೆ ಅಲ್ಲಿ ಅನೇಕ ಅವಶೇಷಗಳು, ಗಾಡಿ. 7 ಜನ ಈ ಭೂಕುಸಿತದಲ್ಲಿ ಸಿಕ್ಕಾಕೊಂಡುವಂತಹ ಶಂಕೆ ಇದೆ. ನಂಬರ್ಸ್ ಇನ್ನೂ ಇನ್ಕ್ರೀಸ್ ಆದರೂ ಆಗ್ಬೋದು. ಸರ್ಕಾರಿ ರೆಕಾರ್ಡ್ಸ್ ಯಾವಾಗಲೂ ಪ್ರಾರಂಭಿಕ ಹಂತದಲ್ಲಿ ಕಡಿಮೆ ಇರುತ್ತೆ. ಇನ್ನು ನೀರು ಯಾವ ರೀತಿ ಹರಿತಾ ಇದೆ ಈ ಭಾಗದಲ್ಲಿ? ತಿರುವಣ್ಣಾಮಲೈನಲ್ಲಿ ನದಿಯಂತೆ ನೀರು ಹರಿತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಹೆದ್ದಾರಿಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ನಾವು ನಿನ್ನೇನೋ ಹೇಳ್ತಾ ಇದ್ವಿ, ಯಾಕೆ ತಮಿಳುನಾಡಲ್ಲಿ ಇಷ್ಟೊಂದು ಪ್ರವಾಹ ಆಗುತ್ತೆ ಮತ್ತು ಆ ಕ್ಷಣಕ್ಕೆ ನೀರು ಹರಿದು ಹೋಗಲ್ಲ, ಏನಕ್ಕೆ ಅಂದರೆ ಸಮುದ್ರಕ್ಕಿಂತ ಕೆಳಮಟ್ಟದಲ್ಲಿ ಕೆಲ ಪ್ರದೇಶಗಳು ಇದೆ. ಸಮುದ್ರಕ್ಕಿಂತ ಕೆಳಮಟ್ಟ ಅಂದರೆ ಅಲ್ಲಿ ನೀರು ಒಂದ್ಸಲ ಲಾಗ್ ಆಗೋಕ್ಕೆ ಸ್ಟಾರ್ಟ್ ಆದರೆ, ಅಂದರೆ ನೀರು ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಆದರೆ ಅದು ಹಿಮ್ಮುಖವಾಗಿ ಚಲಿಸುತ್ತೆ. ಸೊ ಅಸಾಧ್ಯದ ಮಾತು ತಕ್ಷಣಕ್ಕೆ ಅಲ್ಲಿ ಎಲ್ಲವನ್ನ ಸರಿ ಮಾಡಿಸ್ಕೊಳ್ಳೋಕ್ಕೆ. ಬಟ್ 2015ರ ಪ್ರವಾಹ ತಮಿಳುನಾಡು ಸರ್ಕಾರಕ್ಕೆ ಸರಿಯಾದ ಪಾಠ ಕಲಿಸಿತ್ತು. ಅದಾದ ನಂತರ ಅವರು ಪಂಪ್ ಸೆಟ್ಗಳನ್ನು ಹಾಕೊಳ್ಳೋದು, ಎಕ್ವಿಪ್ಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ರು. ಆದರೂ ಅವಾಂತರಗಳ ಸರಮಾಲೆ ಮುಂದುವರಿತಾ ಇದೆ. ಪ್ರಸಿದ್ಧ ದೇವಸ್ಥಾನಗಳ ಕತೆ ಏನಿದೆ ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಇದು ಐತಿಹಾಸಿಕ ಪ್ರಸಿದ್ಧ ಅರುಣಾಚಲೇಶ್ವರ ದೇವಸ್ಥಾನ ಅನ್ನೋದು ಗೊತ್ತಾಗ್ತಾ ಇದೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ. ಇಲ್ಲೂ ಕೂಡ ಭಕ್ತಾದಿಗಳಿಗೆ ಅಡಚಣೆ ಉಂಟಾಗಿದೆ. ಯಾಕಂದರೆ ದೇವಸ್ಥಾನಕ್ಕೆ ಜಲದಿಗ್ಬಂಧನವನ್ನು ಮಳೆರಾಯ ಹಾಕಿದ್ದಾರೆ. ದೇವರಿಗೂ ಕೂಡ ಪ್ರವಾಹದ ಬಿಸಿ, ಜಲದಿಗ್ಬಂಧನದ ಬಿಸಿ ನೋಡ್ತಾ ಇದೆ. ಫೆಂಗಲ್ ಚಂಡಮಾರುತದ ಅನಾಹುತ 1 by 1 ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಪುದುಚೇರಿಯಲ್ಲಿ ಹಾಗಾದರೆ ಪರಿಸ್ಥಿತಿ ಹೇಗಿದೆ? ಪುದುಚೇರಿಯಲ್ಲೂ ಕೂಡ ದಾಖಲೆಯ ಮಳೆಯಾಗಿದೆ. ಸೊ ಅದರ ಎಫೆಕ್ಟ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಕೂಡ ಸಿಗ್ತಾ ಇದೆ. ಫೆಂಗಲ್ ಅಬ್ಬರಕ್ಕೆ ಹೇಗೆ ಜನ ನಲುಗಿ ಹೋಗಿದ್ದಾರೆ ಅಂತ. ಪುದುಚೇರಿಯಲ್ಲಿ 30 ವರ್ಷದ ದಾಖಲೆಯ ಮಳೆ ಇದೆ. ಇವತ್ತು ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಕುರುವಾಡಿ ಕುಪ್ಪಂನಲ್ಲಿ ಮಳೆಯ ಅನಾಹುತಕ್ಕೆ ಓರ್ವ ವ್ಯಕ್ತಿಯ ಸಾವಾಗಿದೆ. ಫೆಂಗಲ್ ಹೊಡೆತಕ್ಕೆ ಪುದುಚೇರಿ ಅಕ್ಷರಶಃ ಮುಳುಗಿ ಹೋಗಿದೆ ಅಂತಾನೆ ಹೇಳ್ಬೋದು. ಸೇನೆ ಬಂದಿದೆ ಅಲ್ಲಿ. ಸೇನೆಯಿಂದ 7 ದಿನದ ಮಗು ಸೇರಿ 600 ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗ್ತಾ ಇದೆ. ಚಂಡಮಾರುತದ ನೆರೆಗೆ ಸಿಲುಕಿದ್ದ ಜನರನ್ನ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಇದು ಪುದುಚೇರಿಯಲ್ಲಿ ಎದೆ ಎತ್ತರದ ತನಕ ನೀರು ನಿಂತಹ ಪರಿಣಾಮ. ಸೇನೆ ಯಾವಾಗ ಬರುತ್ತೆ ಹೇಳಿ? ತುಂಬ ಕ್ರಿಟಿಕಲ್ ಇದೆ ಅಲ್ಲಿನ ಜನರ ಪರಿಸ್ಥಿತಿ ಅಂದಾಗ ಸೇನೆ ಆಪರೇಟ್ ಮಾಡುತ್ತೆ. ಈಗಲೂ ಕೂಡ ನೋಡ್ತಾ ಇದ್ದೀರಾ ಹಲವರನ್ನ, ವಯೋವೃದ್ಧರನ್ನ, ಹಲವರನ್ನ ಬೋಟ್ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ತಾ ಇರುವಂತಹ ದೃಶ್ಯ ಇವೆಲ್ಲವೂ ಕೂಡ ನಿರಂತರವಾಗಿ 24/7 NDRF, SDRF, ರ್ಯಾಪಿಡ್ ಫೋರ್ಸ್ ಆ್ಯಕ್ಷನ್ನು ಅವರೆಲ್ಲರೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ.
ತಮ್ಮ ಕೈಗೆ ಯಾವ್ಯಾವ ವಸ್ತುಗಳು ಸಿಗುತ್ತೋ ಸೇಫ್ ಮಾಡೋಕೆ ಆ ಕ್ಷಣಕ್ಕಾಗುವಂತಹ ವಸ್ತುಗಳನ್ನು ತೆಗೆದುಕೊಂಡು ಜನ ತಮ್ಮ ಮನೆಗಳನ್ನು ಬಿಡ್ತಾ ಇದ್ದಾರೆ. ಪುದುಚೇರಿಯಲ್ಲಿ ಮನೆಗಳು ಹೇಗೆ ಮುಳುಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ನೀರಿನ ಮಟ್ಟ ಏರಿಕೆ ಆಗ್ತಾನೇ ಇದೆ. ಯಾವುದೇ ರಸ್ತೆಯನ್ನು ನೋಡಿದ್ರೂ ಪುದುಚೇರಿಯಲ್ಲಿ ಇಂಥದ್ದೇ ಪರಿಸ್ಥಿತಿ ಇದೆ.